ಸುವಾರ್ತೆಯ ಸೇವೆಯಲ್ಲಿ ಬಂದಿದ್ದೇವೆ. ನಾಮದೇವಯ್ಯನವರಿಗೆ ದೇವರು ದರ್ಶನ ಕೊಟ್ಟು ಊರ ಹೆಸರನ್ನು ಹೇಳಿ ಕಳಿಸಿದ್ದಕ್ಕೆ ನಾವು ಬಸ್ ಸ್ಟ್ಯಾಂಡ್ಗೆ ಬಂದು ಬಳ್ಳಾರಿಯಲ್ಲಿ ಊರ ಹೆಸರು ಕೇಳಿ ಬಸ್ ಹತ್ತಿ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತು ನಾವು ಸುವಾರ್ತೆ ಸೇವೆ ಪ್ರಾರಂಭ ಮಾಡಿದ್ದೇವೆ. ಅಂದಿನಿಂದ ಇಂದಿನವರೆಗೆ ದೇವರು ಸಂಜೀವರಾಯನ ಕೋಟೆಯಿಂದ ಪ್ರಾರಂಭವಾದ ನಮ್ಮ ಸೇವೆ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಿಗೆ, ಆಂಧ್ರ ಪ್ರದೇಶ, ಕರ್ನಾಟಕ, ಆಂಧ್ರ ಪ್ರದೇಶ, ಒರಿಸ್ಸಾ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಬಿಹಾರ ಮತ್ತು ಅಲ್ಲಿಂದ ನೇಪಾಳವರೆಗೆ ನಮ್ಮನ್ನು ದೇವರು ಸೇವೆಯಲ್ಲಿ ಕರೆದುಕೊಂಡು ಹೋಗಿದ್ದಾನೆ. ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಮತ್ತು ದೇವರ ದರ್ಶನದ ಮೇರೆಗೆ ನಾವು ಸೇವೆ ಮಾಡ್ತಾ ಇದ್ದೇವೆ. ದೇವರು ನಮಗೆ ಕೊಟ್ಟಂಥ ದರ್ಶನ ಏನು ಅಂದರೆ ಸುವಾರ್ತೆಯನ್ನು ಸಾರಬೇಕು, ಸಭೆಗಳನ್ನು ಕಟ್ಟಬೇಕು, ಸೇವಕರನ್ನ ತಯಾರು ಮಾಡಬೇಕು. ಈ 3 ಕಾರ್ಯ ದೇವರು ನಮ್ಗೆ ಒಪ್ಪಿಸಿದ್ದು, ಅದನ್ನೇ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಇಲ್ಲಿಯವರೆಗೆ ಸುಮಾರು 530 ಹಳ್ಳಿಗಳು ಭಾರತ ದೇಶ ಮತ್ತು ನೇಪಾಳ ದೇಶದಲ್ಲಿ ಸುವಾರ್ತೆ ಸಾರಿದ್ದೇವೆ. ದೇವರ ಕೃಪೆಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಈಗಲೂ ಕೂಡ ಈ ಇಳಿಯ ವಯಸ್ಸಿನಲ್ಲಿ ಕೂಡ ದೇವರು ನಮ್ಮನ್ನು ಉಪಯೋಗಿಸ್ತಾ ಇದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. 3 ಸಲ ಹಾರ್ಟ್ ಅಟ್ಯಾಕ್ ಆಯಿತು ನಮ್ಮ ಅಯ್ಯನವರಿಗೆ, ನಾಮದೇವನವರಿಗೆ. 2015ರಲ್ಲಿ 1 ಸಲ, 2020ರಲ್ಲಿ 1 ಸಲ, 2022ರಲ್ಲಿ 1 ಸಲ, 3 ಸಲ ಸೀರಿಯಸ್ ಆಗಿತ್ತು ಪರಿಸ್ಥಿತಿ. ಬಳ್ಳಾರಿಯಿಂದ ಬೆಂಗಳೂರಿಗೆ ಆಂಬ್ಯುಲೆನ್ಸ್ ಅಲ್ಲೇ ಕರ್ಕೊಂಡು ಹೋಗಿದ್ದೇವೆ. ಮತ್ತೆ ದೇವರ ಕೃಪೆಯಲ್ಲಿ, ನಿಮ್ಮೆಲ್ಲರ ಪ್ರಾರ್ಥನೆ, ದೇವರ ಕೃಪೆಯಿಂದ ಈಗಲೂ ಕೂಡ ದೇವರು ನಮ್ಮ ಅಯ್ಯವರು ನಡೆಸ್ತಾ ಇದ್ದಾರೆ. 20ರಲ್ಲಿ ಬಳ್ಳಾರಿ ಡಾಕ್ಟರ್ಗಳು ಏನಾಗುತ್ತೋ ಹೇಳೋಕ್ಕಾಗಲ್ಲ, ಸೀರಿಯಸ್ ಇದೆ, ಹಾರ್ಟ್ ಬಹಳ ವೀಕ್ ಆಗಿದೆ, ನಾವೇನು ಮಾಡೋಕ್ಕಾಗಲ್ಲ, ಟ್ರೀಟ್ಮೆಂಟ್ ಇಲ್ಲ, ಮನೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಯಾವಾಗ 2020ರಲ್ಲಿ. ಆದರೆ ದೇವರ ಕೃಪೆಯಲ್ಲಿ ಇನ್ನೂ ಕೂಡ ದೇವರ ಆಯುಷ್ಯ ಆರೋಗ್ಯ ಬಲ ಕೊಟ್ಟು ನಮ್ಮ ಅಯ್ಯವ್ರನ್ನ ಇನ್ನೂ ನಡೆಸ್ತಾ ಇದ್ದಾನೆ ಸೇವೆಯಲ್ಲಿ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಅದು ಎಲ್ಲ ಪ್ರಾರ್ಥನೆಯ ಫಲ, ನಂಬಿಕೆಯ ಫಲ ಮತ್ತು ದೇವರ ಕೃಪೆ ಅಲ್ವಾ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಬೈಬಲಲ್ಲಿ ವಾಕ್ಯ ಹೇಳ್ತದೆ, ನನ್ನ ಕೃಪೆಯೊಂದೇ ನಿನಗೆ ಸಾಕು ಅಂತ. ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಡೆಸುವ ದೇವರು ನಮ್ಮ ದೇವರು ಆ ರೀತಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ದೇವರಿಗೆ ನಿಜವಾಗಲೂ ನಾವು ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತೇವೆ. 107 ಜನ ಸೇವಕರನ್ನು ತಯಾರು ಮಾಡಿದ್ದೇವೆ. ದೇವರ ವಾಕ್ಯದ ಪ್ರಕಾರ 1ನೇದೇನು ಸುವಾರ್ತೆ ಸಾರಬೇಕು. 530 ಹಳ್ಳಿಗಳು ಸುವಾರ್ತೆ ಸಾರಿದ್ದೇವೆ. 107 ಜನ ಸೇವಕರನ್ನು ತಯಾರು ಮಾಡಿದ್ದೇವೆ. ಮತ್ತು ಸಭೆಗಳನ್ನ ಅಲ್ಲಲ್ಲಿ ಕೆಲವು ಹಳ್ಳಿಗಳಲ್ಲಿ ನಾವು ಸಭೆಗಳನ್ನು ಕೂಡ ಕಟ್ಟಿದ್ದೇವೆ. ಸುಮಾರು 10-12 ಸಭೆಗಳು ದರ್ಶನ ಕೊಟ್ಟ ಮೇರೆಗೆ, ದೇವರು ನಮಗೆ ದರ್ಶನ ಕೊಟ್ಟ ಮೇರೆಗೆ ನಮ್ಮ ಸ್ವಂತ ಖರ್ಚಿನಿಂದ ನಾವು ಸೇವೆ ಮಾಡ್ತಾ ಇದ್ದೇವೆ. ಯಾರ ಒಂದು ಸ್ವಂತ ಸೇವೆಗಳನ್ನು, ಇದು ಒಂದು ಸಂಜೀವರಾಯನ ಕೋಟೆ ಸಭೆ, ದರೋಜಿಯಲ್ಲಿ ಒಂದು ಸಭೆ ಕಟ್ಟಿದ್ದೇವೆ. 2 ಸಭೆಗಳನ್ನು ನಾವು AG ಸಂಸ್ಥೆಯಲ್ಲಿ ಕೊಟ್ಟಿದ್ದೇವೆ. ಇನ್ನು ಉಳಿದಂತೆ ಎಲ್ಲ ಸಭೆಗಳು ಸ್ವಂತ ನಾವು AGM ಅಂತ ನಮ್ಮ ಒಂದು ಸಂಸ್ಥೆ ಮಾಡಿಕೊಂಡು ನಮ್ಮ ಸೇವೆಗಳನ್ನು ಮಾಡ್ತಾ ಇದ್ದೇವಪ್ಪ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಮತ್ತು ಈ ದಿನ ಇದು ವಾರ್ಷಿಕೋತ್ಸವ ಆಚರಣೆ ಮಾಡ್ತೇವೆ. ಇಲ್ಲಿ ನಾವು ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರ ಮಕ್ಕಳು, ಅದು ಒಂದು ಹಳೆ ಬಿಲ್ಡಿಂಗು. ಅದನ್ನ ದೇವರು ದರ್ಶನ ಕೊಟ್ಟು ಯಾರ ಹತ್ತಿರನೂ 1 ಪೈಸಾ 1 ರೂಪಾಯಿ ತೆಗೆದುಕೊಳ್ಳೋದಂಗೆ ನೀನೇ ನಿನ್ನ ದುಡ್ಡಿಂದ ಸ್ವಂತ ಕಟ್ಟಬೇಕು ಅಂತ ದೇವರು ಮಾತಾಡಿ ನಾಮದೇವರಿಗೆ ಹೇಳಿದ ಪ್ರಕಾರ ನಾವು ಪಕ್ಕದಲ್ಲಿ ಮಂದಿರ ಕಟ್ಟಿದ್ದೆವು. ಆಮೇಲೆ ಅದು ಮಂದಿರ ಹಿಂದೆ ರೂಮು, ಬಾತ್ರೂಮ್ ಎಲ್ಲ ಇತ್ತು, ಸೇವಕರಿಗಾಗಿ ಎಲ್ಲ ಕಟ್ಟಿದ್ದು ಬಿದ್ದು ಹೋಯಿತು. ಇರುವ ಸಭೆ ಕೂಡ ಬೀಳುವ ಪರಿಸ್ಥಿತಿಯಲ್ಲಿ ಇದೆ. ಅದಕ್ಕಾಗಿ ಮತ್ತೆ ನಾವು ಪ್ರಾರ್ಥಿಸಿದಾಗ ದೇವರ ಕೃಪೆಯಿಂದ ಮತ್ತೆ ಇನ್ನೊಂದು ಹೊಸ ಮಂದಿರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಈ ಮಂದಿರ ಕಟ್ಟಿ 3ನೇ ವರ್ಷ ನಾವು ಸೇವೆಗೆ ಬಂದು 34 ವರ್ಷ ಆಗಿ 35 ವರ್ಷ ನಡೀತಾ ಇದೆ. ಅದಕ್ಕೆ ನಾವು ನಮ್ಮ ಸೇವಾ ವಾರ್ಷಿಕೋತ್ಸವನ್ನ ಈ ದಿನ ಮಾಡಿಕೊಳ್ತಾ ಇದ್ದೇವೆ. ಮಕ್ಕಳೇ, ನೀವೆಲ್ಲ ಬಂದಿದ್ದೀರಾ, ಎಲ್ಲರಿಗೂ ತುಂಬಾ ಸಂತೋಷ. ಮುಖ್ಯವಾಗಿ ಈ ನಮ್ಮ ಸಭೆಯ, ಸ್ಥಾನಿಕ ಸಭೆಯ ಹಿರಿಯರು, ಯವನಸ್ಥರು, ಸಂಡೇ ಸ್ಕೂಲ್ ಮಕ್ಕಳು ಮತ್ತು ಎಲ್ಲ ವಿಶ್ವಾಸಿಗಳು ಅವರಾಗಿಯೇ ಸ್ವಪ್ರೇರಣೆಯಿಂದ, ಸ್ವಂತ ಖರ್ಚಿನಿಂದ ಈ ದಿನ ಕಾರ್ಯಕ್ರಮ ಮಾಡ್ತಾ ಇದ್ದಾರಪ್ಪ. ಸತೀಶಯ್ಯ ಮಕ್ಕಳು, ನಮ್ಮ ಮಕ್ಕಳೆಲ್ಲ ಇವತ್ತು ನಿಜವಾಗಲೂ ನನಗೂ ನಮ್ಮ ಅಯ್ಯನವ್ರಿಗೂ ತುಂಬ ಖುಷಿಯಾಗಿದೆ, ತುಂಬ ಸಂತೋಷ. ಏನಂದರೆ ಮುಂದೆ ನಾವು ಈ ಲೋಕದಲ್ಲಿ ಇಲ್ಲಿ ಉಳ್ಳಿ ನಮ್ಮ ಸಭೆಗಳು, ಸೇವೆಗಳು ನಿರಂತರವಾಗಿ ನಡೀತವೆ ಅನ್ನೋ ಭರವಸೆ ನಮಗಿದೆ. ದೇವರಿಗೆ ಸ್ತೋತ್ರ. ನಿಜವಾಗ್ಲೂ ನಾವು ಬೆಂಗಳೂರಲ್ಲಿದ್ದೇವೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಂದು ಬಲಗಾಲು ಆಪರೇಷನ್ ಆಗಿದೆ, ಮೊಣಕಾಲು ಆಪರೇಷನ್ ಮಾಡಿಕೊಂಡು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀವಿ. ನಾವು ಈಗ 2 ತಿಂಗಳಾಗಿದೆ ಅಷ್ಟೇ, 4-5 ತಿಂಗಳಾಗಬೇಕು ನಾರ್ಮಲ್ ಆಗೋಕೆ. ಆದರೆ ನಿಮ್ಮೆಲ್ಲರ ಪ್ರಾರ್ಥನೆ, ದೇವರ ಕೃಪೆಯಿಂದ ನಾನು ಇಲ್ಲಿಂದ ಬಂದು ಇಲ್ಲಿ ನಿಂತುಕೊಂಡಿದ್ದೇನೆ. ಈ ಕಾರ್ಯಕ್ರಮಕ್ಕಾಗಿ ನಾವು ಬಂದಿದ್ದೇವೆ. ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದದ್ದು, ಆದರೆ ಈ ಕಾರ್ಯಕ್ರಮಕ್ಕಾಗಿ ದೇವರು ನಮ್ಮನ್ನು ಕರೆದುಕೊಂಡು ಬಂದಿದ್ದಾನೆ. ಎಲ್ಲ ದೇವರ ಕೃಪೆ. ನೀವೇ ಎಲ್ಲ ತಾವಾಗೆ ತಾವೆಲ್ಲ ಮಾಡಿಕೊಂಡಿದ್ರೆ ನಿಜವಾಗ್ಲೂ ಬಹಳ ಖುಷಿ ಆಯಿತು. ಮಂದಿರವನ್ನ ತುಂಬಾ ಸುಂದರವಾಗಿ ಸಿಂಗಾರ ಮಾಡಿದ್ದೀರಾ.
ಅಡಿಗೆ ಕೂಡ ಮಾಡ್ಕೊಂಡಿದ್ದಾರೆ, ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೆ ಜೋರಾಗಿ ಚಪ್ಪಾಳೆ ತಟ್ಟರೆ ಮೊದಲ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಮೊದಲು ದೇವರಿಗೆ, ಆಮೇಲೆ ನಿಮ್ಮೆಲ್ಲರಿಗೆ ಮಕ್ಕಳು, ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಈಗ ಮುಖ್ಯವಾದದ್ದು ಏನು ಅಂದ್ರೆ, ಈಗ ಮುಖ್ಯವಾಗಿ ನಮ್ಮ ಮಧ್ಯದಲ್ಲಿ ಸತೀಶ್ ಅಯ್ಯವರು ಬಂದಿದ್ದಾರೆ. ಎಲ್ಲರೂ ಎಷ್ಟೊಂದು ನೋಡಿದಾರೆ. ಇದಕ್ಕೂ ಮುಂಚೆ ಕೈ ಎತ್ತರೆ. ಇದಕ್ಕೂ ಮುಂಚೆ ಸತೀಶ್ ಅವ್ರು ಯಾರ್ಯಾರಿಗೆ ಗೊತ್ತು? ಯೂಟ್ಯೂಬ್ ಚಾನಲ್, ಮೊಬೈಲ್, ಸ್ಮಾರ್ಟ್ ಫೋನ್ ಇಂದ ನೋಡಿದವ್ರಿಗೆ ಗೊತ್ತಿರಲೇಬೇಕು ಅಲ್ವಾ? ಯಾಕೆಂದ್ರೆ ಒಳ್ಳೊಳ್ಳೆ ಹಾಡು ಬರೆದು ಹಾಡಿದಾನೆ ಮಗ. ನಾನು ಮಗನೇ ಅಂತೇನೆ, ಯಾಕಂದ್ರೆ ನಮಗೆ ಮಗನೇ ಸತೀಶ್. ಯಾಕಂದ್ರೆ ಸುಮಾರು 30-35 ವರ್ಷದ ಹಿಂದೆ ಹೌಂಬಾವಿ ಸಭೆಗೆ ಮೊದಲಿಗೆ ನಾವು ಬಳ್ಳಾರಿಯಲ್ಲಿ ಬರ್ತಾ ಇದ್ದೀವಿ. ಆಗ ಸತೀಶ್ ಇವ್ರ ಅಣ್ಣ ರಾಜರತ್ನ ಗೊತ್ತಲ್ಲ? ರಾಜರತ್ನ ಪಾಸ್ಟ್ ಎಷ್ಟು ಜನ ಗೊತ್ತು? ಆಯ್ತ್ರಿ ಏನಮ್ಮ ನೀವು ಎಂತವಲ್ರಲ್ಲ? ಬಳ್ಳಾರಿಯಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ರಾಜರತ್ನ ಪಾಸ್ಟ್ ಅವರು, ಇವರು ಅಣ್ಣ ತಮ್ಮ, ಇವರಿಬ್ಬರು ಕೂಡ ಈಗ ನೀವು ಇದ್ದಿರೋದಪ್ಪ, ಇಬ್ಬರು ಹಾರಾಡಿರಲ್ಲ ಮರಿಗಳು, ಸಂಡೇ ಸ್ಕೂಲ್ ಮಕ್ಕಳು. ಹಂಗೆ ಇವರು ಸಂಡೇ ಸ್ಕೂಲ್ ಮಕ್ಕಳು, ಚಿಕ್ಕ ಮಕ್ಕಳು. ಅವಾಗಿಂದ ನೋಡಿದ್ವಿ. ಈಗ ದೊಡ್ಡ ಸೇವಕನಾಗಿ ಬೆಳೆದಿದ್ದಾನೆ ಮಗ. ನಮ್ಗೆ ಹೆಮ್ಮೆ ಆಗ್ತದೆ. ಒಳ್ಳೆ ಹಾಡು ಬರೆದು ಹಾಡು ಹಾಡ್ತಾ ಗಂಡ ಹೆಂಡತಿ ಮಕ್ಕಳಿಬ್ರು ಮುದ್ದಾದ ಮಕ್ಕಳಿದ್ದಾರೆ ಮರಿಗಳು. ಅವು ಕೂಡ ಸೂಪರ್ ಆಗಿ ಹಾಡಾಡ್ತಾರೆ. ನಾನು ಆಕ್ಚುಲ್ ಫ್ಯಾಮಿಲಿನ ನಾನು ಇನ್ವೈಟ್ ಮಾಡಿದ್ದು. ಆ ಮಕ್ಕಳ ಹತ್ರ ಕೂಡ ಹಾಡಿಸ್ಬೇಕು ಮತ್ತು ಮಗಳ ಹತ್ರ ಕೂಡ ಹಾಡಿಸ್ಬೇಕು ಅಂತ ಎಲ್ಲರೂ ಹಾಡಾಡ್ತಾರೆ. ಹಾಡು ಬರೆದು ಹಾಡಿ ಮತ್ತೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಹೆಮ್ಮೆ ಅನ್ಸುತ್ತಪ್ಪ. ಸತೀಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಇಷ್ಟೇ. ಚಿಕ್ಕವನಿದ್ದಾಗಿಂದ ನಾವು ನೋಡಿದ್ದೇವೆ. ಈಗ ಬೆಳೆದು ದೊಡ್ಡವರಾಗಿ ಒಳ್ಳೆ ಸೇವಕರಾಗಿ ಬಳ್ಳಾರಿಯಲ್ಲಿ ಲಿವಿಂಗ್ ಎಜಿ ಚರ್ಚ್ ಅಂತ, ಲಿವಿಂಗ್ ಗಾಡ್ ಎಜಿ ಚರ್ಚ್ ಅಂತ ಸಭೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಒಳ್ಳೆ ಉತ್ತಮವಾದ ಸೇವೆ. ದೇವರು ಚೆನ್ನಾಗಿ ಅವರನ್ನ, ಅವರ ಕುಟುಂಬವನ್ನು ದೇವರಿಗೆ ಉಪಯೋಗಿಸ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಮೊದಲು ನಾವು ಸ್ತೋತ್ರ ಹೇಳೋಣ. ಮತ್ತು ನಮಗೆ ತುಂಬಾ ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ಯಾಕಂದ್ರೆ ಚಿಕ್ಕದಿಂದ ನೋಡಿದ ಮಕ್ಕಳು ಬೆಳೆದು ದೊಡ್ಡವರಾಗಿ ಉತ್ತಮರಾದಾಗ, ಅದು ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತರುವ ಮಕ್ಕಳಾಗಿ, ಕ್ರಿಸ್ತನಿಗೆ ಪ್ರತಿಷ್ಠೆ ತರುವ ಮಕ್ಕಳಾಗಿ ಯಾರು ಬೆಳೀತಾರೋ ಅದು ಬಹಳ ಹೆಮ್ಮೆಯ ವಿಷಯ. ಸೇವೆಗೆ ಆರಿಸಿಕೊಂಡಿದ್ದಾನೆ ಮಗನನ್ನ. ದೇವರು ಸೇವೆಯಲ್ಲಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ಕೂಡ ಬದುಕಿರೋವರೆಗೆ, ಉಸಿರಿರೋವರೆಗೆ ನೀವು ನಿಮ್ಮ ಕುಟುಂಬ ಸೇವೆಯಲ್ಲಿ ಹೀಗೆ ಮುಂದೆ ಸಾಗಿ ಹೋಗ್ರಪ್ಪ. ಇನ್ನು ಅನೇಕ ಸ್ವಾರ್ಥ ಸೇವೆ ಮಾಡಿ ಅನೇಕ ಸಭೆಗಳನ್ನ ಕಟ್ಟರಿ. ನಮ್ಮ ಹಾಗೆ ನೀವು ಕೂಡ ಒಳ್ಳೆ ಉತ್ತಮ ಸೇವೆಯಲ್ಲಿ ಮುಂದುವರಿರಿ ಅಂತ ನಾವು ನಿಮಗೆ ಹಾರೈಸ್ತೇವೆ. ದೇವರು ಒಳ್ಳೇದು ಮಾಡಲಿ. ಮತ್ತೆ ಮುಂದೆ ನಾವು ಏನು ಚಿಕ್ಕದಾಗಿ ಸನ್ಮಾನ ಮಾಡೋಣ ಅಂತ ಅನ್ಕೊಂಡಿದ್ವಿ. ಫೋನ್ ಮಾಡ್ಬಿಟ್ಟು ಬೆಳಗ್ಗೆ ಬರುವಾಗ, ಅಮ್ಮ ನಾವು ಸನ್ಮಾನ ಏನು ಮಾಡಿಸ್ಕೊಳ್ಳಲ್ಲ, ಏನು ಬೇಡ ಅಂತ. ನಿನಗೆ ಬೇಡಪ್ಪ ಅಂದ್ರೆ ನಮಗೆ ಬೇಕು. ಯಾಕೆಂದ್ರೆ ನಮ್ಗೆ ಹೆಮ್ಮೆ ವಿಷಯ. ನಮ್ಮ ಮಕ್ಕಳು ಒಳ್ಳೆಯವರಾಗಿ ಬೆಳೆದಾಗ ನಮ್ಗೆ ತುಂಬಾ ಸಂತೋಷ ಆಗ್ತದೆ ಅಲ್ವಾ? ನೋಡಿ, ಇನ್ನೊಂದು ಮಾತು ಹೇಳ್ತೇನೆ. ನಾವು ಹೊಟ್ಟೆಯಲ್ಲಿ ಹೆತ್ತ ಮಕ್ಕಳು ಎಲ್ಲೋ ಇದ್ದಾರೆ, ಆದ್ರೆ ನೀವೇ ನಮ್ಮ ನಿಜವಾದ ಮಕ್ಕಳು, ಆತ್ಮೀಯ ಮಕ್ಕಳೇ, ನಿತ್ಯ ನಿರಂತರವಾಗಿ ಜೊತೆ ಇರುವ ಮಕ್ಕಳು. ಅಲ್ಲೆಲ್ಲ ನಮಗೆಲ್ಲ ಗೊತ್ತಿರುವಾಗ ನಮ್ಗೆ 2 ಗಂಡು ಮಕ್ಕಳು, 2 ಇಂಜಿನಿಯರ್ಗಳೇ. ಒಬ್ಬ ಫಾರಿನಲ್ಲಿ ಇರ್ತಾನೆ ಸಿಂಗಾಪುರಲ್ಲಿ. ಈಗ ನೆಕ್ಸ್ಟ್ ಅವನಿಗೆ ಡ್ಯೂಟಿ ಏನೋ ಆಸ್ಟ್ರೇಲಿಯಾ ಹಾಕಿದಾರಂತೆ. ಈ ತಿಂಗಳ ಕೊನೆಗೆ ಆಸ್ಟ್ರೇಲಿಯಾ ಹೋಗ್ತಿದ್ದಾನೆ ದೊಡ್ಡ ಮಗ. 2ನೇ ಮಗ ಬೆಂಗಳೂರಲ್ಲಿ ಇರ್ತಾನೆ. ನೋಡಿ, ಅವರೆಲ್ಲೋ ಫುಲ್ ಬಿಸಿ. ಅವರು ಡ್ಯೂಟಿಯಲ್ಲಿ ಅವರವ್ರ ಇದರಲ್ಲಿ. ಆದ್ರೆ ನಾವು ಸೇವೆಯಲ್ಲಿದ್ದಾಗ ಇಲ್ಲಿರುವ ನೀವೇ ನಮ್ಮ ಮಕ್ಕಳಪ್ಪ. ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುವಂತವರು ನಮ್ಮ ಆತ್ಮೀಯ ಮಕ್ಕಳು. ಇಲ್ಲಿರುವವರು ನೀವೇ ನಮ್ಮ ಮಕ್ಕಳು. ಇಷ್ಟೆಲ್ಲ ಮಕ್ಕಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಚಿಕ್ಕದಾಗಿ ಸನ್ಮಾನ ಮಾಡ್ತೇವೆ, ಯಾಕಂದ್ರೆ ಬೇಡ ಅಂತ ಮಗ, ಆದ್ರೆ ನಮ್ಮ ಒಂದು ಸಂತೋಷಕ್ಕಾಗಿ ನಾವು ಮಾಡ್ಬೇಕು ಅನ್ಕೊಂಡಿದೀವಪ್ಪ, ಮಾಡ್ತೇವೆ ಅಂತ ಹೇಳಿದೆ. ಅಯ್ಯವ್ರಿಗೆ ಸನ್ಮಾನ ಮಾಡೋಣ. ಎಲ್ಲರೂ ಚಪ್ಪಾಳೆ ತಟ್ಟರೆ ಮೊದಲು ದೇವರ ವಾಕ್ಯವು ಏನು ಹೇಳ್ತದೆ? ಸುವಾರ್ತಿಕನ ಪಾದಗಳನ್ನು ನೋಡಿರಿ, ಅವು ಎಷ್ಟು ಎಷ್ಟು ಸುಂದರವಾಗಿವೆ ಅಂತ ಸುವಾರ್ತಿಕರು ದೇವರು ಹೇಳ್ತಾನೆ. ಹಾಗಾಗಿ ನೋಡ್ತಾ ನೋಡ್ತಾನೆ ಬೆಳೀತಾನೆ. ಮತ್ತೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಎಲ್ಲ ಇದ್ದವ್ರ ಮುಖ ನೋಡಿಲ್ಲ, ಗೊತ್ತಿಲ್ಲದವ್ರು ಕರೆಸಿ ನಾವೇನು ಮಾಡೋಕ್ಕಾಗಲ್ಲ.
ಹಾಗಾಗಿ ನಾವು ಏನು ಮಾಡೋಣ ಅಂತಂದರೆ ಆತ್ಮದೇವರ ಪ್ರೇರಣೆಯಂತೆ ಈ ಸಾರಿ ಯಾರನ್ನು ಕರಿಬೇಕು ಅಂತ ನಾನೇನು ಹೇಳಿಲ್ಲ. ಇದು ನಮಗೆ ಪ್ರೇರೇಪಣೆ ಬಂದಿದೆ. ಅಂದರೆ 1 ವರ್ಷದ ಹಿಂದೆ ಪಾಲಕ್ಷಿಯವರು ನಾನು ಮಾತಾಡಿಕೊಂಡು ಅವ್ರ ಮನೆಗೆ ಹೋದಾಗೆಲ್ಲ ಇವ್ರ ರೆಕಾರ್ಡ್ ಹಾಕಿ ಇಡ್ತಿದ್ರು. ಸತೀಶ್ ಅವರ ಹಾಡುಗಳನ್ನೇ ಅವ್ರ ಮನೆಯಲ್ಲಿ ಜಾಸ್ತಿ ಕೇಳ್ತಿದ್ರು. ನನಗೆ ಸಂತೋಷ. ಅವ್ರಿಗೆ ಗೊತ್ತಿಲ್ಲ, ಇವ್ರು ನನಗೆ ಗೊತ್ತು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ನಿಧಾನವಾಗಿ ಹೇಳಿದೆ ಅವ್ರಿಗೆ. ಹೇಳಿದ ನಂತರ ಒಂದಿನ ಫೋನ್ ಮಾಡಿದೆ ಸತೀಶ್ಗೆ, ನಮ್ಮ ಸಭೆಗೆ ಬರಬೇಕಪ್ಪ, ಬಂದು ಬಲಪಡಿಸಿ ಹೋಗಬೇಕು ಅಂತ. ಅವರು ಒಪ್ಪಿಕೊಂಡ್ರು. ಆದರೆ ಅವ್ರು ಬರಕ್ಕೆ 1 ವರ್ಷ ಆಯಿತು. 1 ವರ್ಷದ ಹಿಂದೆ ಹೇಳಿದ್ದೆ. ಆದರೆ ದೇವರ ಸಮಯ ಯಾವಾಗ ಏನು ನಡಿಬೇಕು ಅದು ಅವಾಗೇ ನಡೆಯೋದು. ಹಾಗಾಗಿ ಈ ದಿನ ದೇವರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ನಾವು ಕರೆದಿರೋ ಬಂದಿಲ್ಲ, ಅವರಾಗಿ ಬಂದಿಲ್ಲ. ಪರಿಶುದ್ಧಾತ್ಮ ದೇವರು ಅವರನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲ ಒಂದ್ಸರಿ ಚಪ್ಪಾಳೆ ಹೇಳೋಣ. ಇವರು 3 ಅಣ್ಣ ತಮ್ಮರು, 4 ಜನ. ಇವರು ದೊಡ್ಡಣ್ಣ ಅವ್ರು ಜಡ್ಜ್ ಆಗಿದ್ದಾರೆ, ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ, ಜಡ್ಜ್ ಆಗಿದ್ದಾರೆ ಇವತ್ತು. ಅವರು ನನ್ನ ಹಿಂದೆ ಸುವಾರ್ತೆಗೆ ಬರೋರು, ಯಾರು ಗೊತ್ತಿಲ್ಲ. ಇಬ್ಬರು ಮಾತಾಡ್ಕೊಂಡು ಹೋಗುದು ಸೇವೆ ವಿಷಯಗಳು. ನಾವು ಅವರಿಗೆ ಹಂಬಲ್ ಬಹಳ ದೀನತ್ವದಿಂದ ಇರ್ತಾರೆ ದೊಡ್ಡಣ್ಣ. ಅವರ ಮಾವ ಹೆಂಡತಿ ತಂದೆ ನಮ್ಮ ಫ್ರೆಂಡ್, ಅವರು ಅಡ್ವೊಕೇಟ್ ಆಗಿದ್ರು, ವಕೀಲಾಗಿದ್ರು ಸಾಹೇಬರು. ಅವ್ರಿಗೆ ಗೊತ್ತಿಲ್ಲ ನಮ್ಮ ಮಧ್ಯದಲ್ಲಿ. ಆದರೆ ಅವರ ಮಗಳನ್ನು ಇವರು ದೊಡ್ಡಣ್ಣಗೆ ಕೊಟ್ಟು ಮದುವೆ ಮಾಡಿಸ್ಕೊಂಡಿದ್ದಾರೆ. ಅವರು ಚೆನ್ನಾಗಿದ್ದಾರೆ. ಮತ್ತೆ ರಾಜರತ್ನ ಕೂಡ ಸೇವೆಯಲ್ಲಿದ್ದಾರೆ. ಅವ್ರು ಚಿಕ್ಕವರಿಂದಾನೆ ಮಗಳು ಕಳಿಸ್ಬೇಕಾದ್ರೆ ಅವ್ರನ್ನ ಕೃಷ್ಣಪ್ಪನ ಫಾಮಿಲಿಯ ನಾನು ಮತ್ತೆ ಸಂಪತ್ ಕುಮಾರ್ ಅವರು ನಾವೆಲ್ಲ ನಿರ್ಣಯ ತಗೊಂಡು ಅವ್ರ ಮಗಳು ಕಳಿಸಲಾಯ್ತು. ಅವಾಗ ಅವರು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಸತೀಶ್ ನಾನು ನೋಡ್ತಾ ಇದ್ದೇನೆ, ಏನು ಸುಮ್ಮನೆ ತಿರುಗಾಡ್ತಾನಲ್ಲ ಹುಡುಗ ಅನ್ಕೊಂಡಿದ್ದೆ. ನಾನು ಸೇವೆ ಮಾಡೋದು ಗೊತ್ತಿಲ್ಲ, ಇವೆಂಜಲಿಸಮ್ ಮಾಡೋದು ಗೊತ್ತಿಲ್ಲ. ನಾನು ಉತ್ತರ ಭಾರತ ದೇಶದಲ್ಲಿದ್ದೆ, ಏನು ನಡೀತದೆ ನನಗೆ ಗೊತ್ತಾಗ್ತಿದ್ದಿಲ್ಲ. ಆದರೆ ಒಂದು ಫೈನ್ ಡೇ ಪಾಪಿನಾಯಕನಹಳ್ಳಿ ಅನ್ಕೊಂತೀನಿ. ಪಾಪಿನಾಯಕನಹಳ್ಳಿ ಎಲ್ಲ ಪಾಸ್ಟ್ಗಳು ಅಲ್ಲಿ ಮೀಟಿಂಗ್ ಬಂದಿದ್ರು. ಮೀಟಿಂಗ್ ಬಂದಾಗ ನನಗೆ ಹೇಳ್ತಾರೋ ನಿನಗೆ ಹೇಳ್ತಾರೋ ನನಗೆ ಹೇಳ್ತಾರೋ ವಾಕ್ಯ ಹೇಳ್ಬೇಕು ಅಂತ ಎಲ್ಲರೂ ಮಾತಾಡ್ಕೊಂತ ಇದ್ರು. ನಾನು ಅಂದ್ಕೊಂಡೆ ಇವತ್ತು ಒಳ್ಳೆ ವಾಕ್ಯನೇ ಬರ್ತದೆ, ನನಗೆ ಆತ್ಮದೇವರ ಪ್ರೇರಣೆ ಆಯಿತು. ನೋಡಿದ್ರೆ ಎಲ್ಲರಿಗಿಂತ ಕಿರಿಯನಾಗಿರುವಂಥ ಸೇವಕನು ಈ ನಮ್ಮ ಸತೀಶ್ಗೆ ವಾಕ್ಯ ಹೇಳಿಕ್ಕೆ ಹೇಳಿದ್ರು. ಕಪ್ಪಳೆ ಅವತ್ತು ವಾಕ್ಯ ಹೇಳಿದ್ರು. ನನಗೆ ತುಂಬ ಸಂತೋಷ ಆಯಿತು. ಬೆಳೀತಾರೆ ಇವರು, ಮುಂದೆ ಬೆಳೀತಾರೆ ಇವರು ಅಂತ ಹೇಳಿ. ಯಾಕಂದ್ರೆ ಯಥಾರ್ಥವಾದಂಥ ವಾಕ್ಯವನ್ನು ಹೇಳಿದ್ರು. ಸೇವಕರು ಪಾಸ್ಟರ್ಗಳು ಗೊತ್ತಿಲ್ಲದೆ ಏನೇನು ತಪ್ಪುಗಳು ಮಾಡ್ತಾರೆ, ಅದರ ಅಭಿಪ್ರಾಯಗಳು ಏನಾಗಿರ್ತವೆ, ಅವ್ರು ಏನಾಗಿರಬೇಕು ಅನ್ನೋ ಒಂದು ಏನಂತೀವಿ ನಾವು ಗುಣಪಾಠವನ್ನು ಅವರು ವಾಕ್ಯದ ಮೂಲಕ ಹಿರಿಯರಿಗೆ ತಿಳಿಸ್ಕೊಟ್ರು. ವಾಕ್ಯ ಹೇಳೋದ್ ಮುಂಚೆ ನನ್ನ ಕ್ಷಮಿಸಿರಿ, ಎಲ್ಲರೂ ಹಿರಿಯರಿದ್ದೀರಿ, ಈ ವಾಕ್ಯ ಹೇಳ್ತಾ ಇದ್ದೀನಿ ಅಂತ ಯಾರು ತಪ್ಪು ತಿಳ್ಕೊಳ್ಬೇಡ್ರಿ ಅಂತ ಹೇಳಿ ನೇರವಾಗಿ ಹೇಳಿ ಒಳ್ಳೆ ವಾಕ್ಯವನ್ನು ಹೇಳಿದ್ರು. ನಾನು ಬಹಳ ಸಂತೋಷ ಆಯ್ತು. ಅವತ್ತು ತುಂಬಾ ಸಂತೋಷ ಆಯ್ತು. ಅವತ್ತೇ ನಾನು ತೀರ್ಮಾನ ಮಾಡಿದೆ, ಸತೀಶ್ ಅವರು ಒಂದು ಸಾರಿ ಅಲ್ಲ, ದೇವ್ರು ಕಳಿಸಿದಾಗಲ್ಲ ಅವ್ರು ಬರಬೇಕು. ಯಾಕಂದ್ರೆ ನಮ್ಮ ಯೌವನಸ್ಥರು ಇವರ ಹಾಡುಗಳಿಗೆ ಒಂದು ಪ್ರೀತಿ ಹೆಚ್ಚು ಮಾಡ್ಕೊಂಡಿದ್ದಾರೆ. ಅವರು ಒಳ್ಳೆ ಹಾಡುಗಳು. ಈಗ ನಾವು ಇನ್ನು ನಮ್ಮ ಹುಡುಗರಿಗೆ ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ವರ್ಷಿಪ್ ಮಾಡ್ತಾರೆ, ಎಲ್ಲ ಉಂಟು. ಆದರೆ ಸಮಯ ಒಂದೇ ಹಾಡು ಮುಗಿಸ್ಬಿಡ್ಬೇಕು. ಹೆಚ್ಚಿನ ಸಮಯ ಅಯ್ಯವರು ಕೊಡೋಣ ಅಂತ. ಅಯ್ಯವರು ಅವ್ರಿಗೆ ಸಮಯ ಕೊಟ್ಟಾಗ ಇಷ್ಟೇ ಸಮಯ ಅಷ್ಟೇ ಸಮಯ ಅಂತ ನಾವು ಹೇಳೋದಿಲ್ಲ. ಅವ್ರಿಗೆ ಫುಲ್ ಫ್ರೀಡಮ್. ಅವರು ಹಾಡುಗಳು ಹಾಡಿ ಒಳ್ಳೆ ವಾಕ್ಯವನ್ನು, ಆ ವಾಕ್ಯ ಹೇಳಬೇಕು, ಈ ವಾಕ್ಯ ಹೇಳಬೇಕು ಅಂತ ಯಾವ್ದಾದ್ರು ಮಾತು ಹೇಳಿದಿನ? ಇಲ್ಲ, ನಾನೇನು ಹೇಳಿಲ್ಲ. ಗೊತ್ತು ನನಗೆ ಏನು ಆತ್ಮ ದೇವರ ಪರಿತರ
ಇವರು ವಾಕ್ಯವನ್ನು ಬಿತ್ತುತ್ತಾರೆ ಅನ್ನೋದು ನಂಬಿಕೆ ನನಗೆ ಐತೆ. ಹಾಗಾಗಿ ಒಳ್ಳೆ ಸಮಯಕ್ಕೆ ಬಂದಿದ್ದೀವಿ ನಾವೆಲ್ಲರೂ. ಈಗ ಸನ್ಮಾನ ಮಾಡಲಾಗ್ತದೆ, ಅವ್ರು ಬೇಡ ಅಂದ್ರೂ ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ನಮ್ಮ ಒಂದು ಸಂತೋಷ, ನಮ್ಮ ಸಭೆಯ ಮಕ್ಕಳು ನಾವೆಲ್ಲರೂ ಒಂದೇ ಸಭೆ ಮಕ್ಕಳು. AG ಸಂಸ್ಥೆಯವರು ನಾವೆಲ್ಲರೂ ಅದಲ್ಲ, ನಾವೆಲ್ಲರೂ ಒಂದೇ ಸಭೆ ಮಕ್ಕಳು, ನಾವೆಲ್ಲರೂ ಒಂದೇ ಸಭೆಯ ಮಕ್ಕಳು. AG ಸಂಸ್ಥೆಯ ಚರ್ಚ್ಗಳಲ್ಲಿ ಬೆಳೆದವರು ನಾವೆಲ್ಲರೂ ಕೂಡ. ಹಾಗಾಗಿ ಪರಿಚಯರಾಜ್ ಅವರು ಕೂಡ ನಮ್ಮ AG ಅವರು ಕೂಡ ಅವರೇನು ಬೇರೆ ಅಲ್ಲ. ನಾನು AG, ನೀವು AG, ನಾವೆಲ್ಲರೂ AG ಅಸೆಂಬ್ಲೀಸ್ ಆಫ್ ಗಾಡ್. ದೇವರ ಸ್ತೋತ್ರವಾಗಲಿ. ಒಳ್ಳೆ ಸಂಸ್ಥೆ. ಒಂದು 100 ಚರ್ಚ್ಗಳಿಗೆ ಹೆಚ್ಚಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತಿನ ದಿನ ಸಂಸ್ಥಾಪಿತವಾಗಿ ಕಾರ್ಯ ನಡೀತಾ ಇದೆ, ಕೆಲಸ ಮಾಡ್ತಾ ಇದ್ದಾರೆ AG ಪರವಾಗಿ. ಹಾಗಾಗಿ ಈ ಸಮಯ ದಯವಿಟ್ಟು ನೀವು ಮನ್ನಿಸಬೇಕು. ನೀವು ಬೇಡ ಅಂದ್ರೂ ಕೂಡ ನಾವು ಮಾಡ್ತಾ ಇದೀವಿ ಅಂತ ಹೇಳಿ. ಯಾಕಂದ್ರೆ ಇದು ಅತಿ ಪ್ರೀತಿಯಿಂದ, ಸುಮ್ಮನೆ ಪ್ರೀತಿಯಿಂದ ಇಲ್ಲ. ಯಾವ ಪ್ರೀತಿಯಿಂದ ಹೇಳ್ಬೇಕು? ಅತಿ ಪ್ರೀತಿಯಿಂದ ಈ ಸಮಯ ಕೊಡ್ತೀವಿ. ಅವ್ರು ಸನ್ಮಾನ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಪ್ರಾರ್ಥನೆಯಲ್ಲಿ ಇರಲಿ. ಈ ಒಳಗೆ ಒಂದು ಕಾರ್ಯಕ್ರಮ ಇದೆ, ಅದು ಮಾಡಿ ಅವ್ರ ಸಮಯವನ್ನು ಒಪ್ಪಿಸಿಕೊಟ್ಬಿಡ್ತೀವಿ. ನಾಮದೇವಯ್ಯನವರ ಅಪೊಸ್ತಲರು ರೆವರೆಂಡ್ ಡಾಕ್ಟರ್ IH ನಾಮದೇವಯ್ಯನವರು ನಮ್ಮ ಪ್ರೀತಿಯ ಮಗನು ಮತ್ತು ಉತ್ತಮ ಸೇವಕನು, ಗಾಯಕನು ಆಗಿರುವಂತ ರೆವರೆಂಡ್ ಸತೀಶ್ ರಾಸ್ಪೇಲ್ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ. ದೇವರು ಇನ್ನೂ ಹೆಚ್ಚೆಚ್ಚಾಗಿ ಮಗನನ್ನು ಆಶೀರ್ವದಿಸಿ ಅಭಿಷೇಕಿಸಿ ಸೇವೆಯಲ್ಲಿ ಉಪಯೋಗಿಸಲಿ. ದೇವರಿಗೆ ಸ್ತೋತ್ರ. ಚಪ್ಪಾಳೆ ಹೊಡೆಯಿರಿ, ಕೈಗಳೆತ್ತಿ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಅಬಂದೆ ಚಿರಪರಿಚಿತರಾದಂತ ಪೃಥ್ವಿರಾಜ್ ಕೂಡ ನಮ್ಮ ಮಗನೇ. ಪೃಥ್ವಿರಾಜ್ ಕೂಡ ರಾಜರತ್ನಮ್ಮು ಮತ್ತು ನಮ್ಮ ಸತೀಶು, ಪೃಥ್ವಿರಾಜ್ ಇವರೆಲ್ಲರೂ ಕೂಡ ಒಂದು ಕಾಲಕ್ಕೆ ಚಿಕ್ಕ ಮಕ್ಕಳೇ, ಸಂಘ ಸ್ಕೂಲ್ ಮಕ್ಕಳೇ, ಈಗ ಒಳ್ಳೆ ನಾಯಕರಾಗಿದ್ದಾರೆ. ಸಮಾಜ ಸೇವಕರು, ಉತ್ತಮ ನಾಯಕರು. 24 ಗಂಟೆ ಯಾವ ರೆಡಿ ಇರ್ತಾರೆ. ಮಗ ಏನ್ ಸಮಸ್ಯೆ ಇದೆ ಅಂತ ಒಂದು ಫೋನ್ ಬಂದ್ರೆ ಸಾಕು, ತಕ್ಷಣ ಹೋಗಿ ಎಲ್ಲ ಎಂಥ ಕಠಿಣ ಸಮಸ್ಯೆಗಳಿದ್ರು, ಸಾಮಾಜಿಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು ಏನೇ ಇದ್ರೂ ಕೂಡ ತಕ್ಷಣ ಪರಿಹಾರ ಮಾಡಿ ಬರುವಂತ ಮಗನು ಮತ್ತು ನಮ್ಮ ಸೇವೆಯಲ್ಲಿ ಕೂಡ ನಮ್ಮ ಜೊತೆಗಾರನು, ನಮ್ಮ ಸಹ ಸೇವಕನು, ಸುವಾರ್ತಿಕನು ಆಗಿರುವಂತ ಪೃಥ್ವಿರಾಜ್ ಅವರಿಗೆ ನಾಮದೇವನವರು ಸನ್ಮಾನ ಮಾಡ್ತಾರೆ. ಪೃಥ್ವಿರಾಜ್ ಅವರು ಕೂಡ ಸಂಡೇ ಸ್ಕೂಲ್ ಸ್ಟೂಡೆಂಟ್ ಆಗಿ ನಾನು ನೋಡಿದ್ದೀನಿ. ಒಂದು ಮಾತು ಹೇಳ್ತೀನಿ, 70 ಮಂದಿ ಅವರನ್ನ ಸುತ್ತು ಕೂಡಿದ್ದಾರೆ, 70 ಮಂದಿ ಒತ್ತು ಕೊಡಿಸಿದ್ದಾರೆ. ಎಷ್ಟು ಮಂದಿನ ನೀವೆಷ್ಟು ಮಂದಿ ಓಡಿಸಿದ್ರಿ? 70 ಮಂದಿ ಕ್ರೈಸ್ತರಿಗೆ ವಿರುದ್ಧವಾಗಿ ಬಂದಾಗ ಪೊಲೀಸರು ಏನು ಮಾತಾಡಿಲ್ಲ, ಸಬ್ ಇನ್ಸ್ಪೆಕ್ಟರ್ ಏನು ಮಾತಾಡಿಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಏನು ಮಾತಾಡಿಲ್ಲ. ಆ 70 ಮಂದಿ ಓಡಿಸಿದ ಮೇಲೆ ಅವರೆಲ್ಲ ಇವ್ರು ಕರ್ಕೊಂಡು ಹೋಗಿ ಕುದಿಸಿದ್ದಾರೆ ಪೊಲೀಸ್ ಸ್ಟೇಷನ್ ಸನ್ಮಾನವಾಗಿ, ಅಂದ್ರೆ ಗೌರವದಿಂದ. ಒಂದು ಪಾಸ್ಟ್ ಹೋಗಿದ್ರೆ ಉದಿಕೆ ನೋಡು, ಸರಿ ಮಾತಾಡುವಂತ ಭಾಷೆಯಲ್ಲಿ ರೋಪ್ನಲ್ಲಿ ಮಾತಾಡ್ತಾ ಇದ್ದಾರೆ ಪೊಲೀಸರು. ಕೆಳಗೆ ಕುಂದಿಸಿದ್ದಾರೆ ಒಬ್ಬ ಪಾಸ್ಟ್. ಇವರು ಸಿಂಧನೂರು ಹತ್ರ ಇದ್ರು, ಗಿಲ್ಗೇಶ್ಗೆ ನ್ಯಾಯ ಪಂಚಾಯತಿ ಮಾಡಿ ಅಲ್ಲಿಂದ ಈಗ ಗಲಾಟೆ ಆಗಿದೆ ಅಂತ ಹೇಳಿದ ತಕ್ಷಣ 1.25 ಗಂಟೆ ಒಳಗೆ ಬಳ್ಳಾರಿ ತಲುಪಿದ್ದಾರೆ. ಅಂದ್ರೆ ಕ್ರೈಸ್ತರಿಗೆ ಏನಾದರೂ ಅನ್ಯಾಯ ಆಗ್ತದಂದ್ರೂ ಸಹಿಸಲಾರರು ಇವರು. ಅವರ ರಕ್ತದಲ್ಲಿ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ ಇದೆ. ಅಲ್ಲಿಯ ಕ್ರೈಸ್ತರಿಗೆ ಯಾವ ಸಮಯದಲ್ಲಾಗಲಿ ಬೇಕಾದಾಗ ಬಂದು ಅವರಿಗೆ ಸಹಾಯ ಮಾಡುವಂತ ವ್ಯಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿ ದೇವರು ಬೆಳೆಸಿಕೊಟ್ಟಿದ್ದಾನೆ. ಅವರು ಕೂಡ ನಾವು ಸನ್ಮಾನ ಮಾಡೋದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ದಯವಿಟ್ಟು ಕೂತ್ಕೊಳ್ಬೇಕು. ನಾವು ಇಲ್ಲಿ
ಕಡೆ